ಇವರೆಲ್ಲ ಎಂಡೋಸಲ್ಫಾನ್ ಪೀಡಿತರು. ಎಂಡೋಸಲ್ಫಾನ್ ಎನ್ನುವ ಕೀಟನಾಶಕದ ಬಾಧೆಯಿಂದ ಇವರು ನೊಂದಿದ್ದಾರೆ, ಬೆಂದಿದ್ದಾರೆ. ಆದರೆ ಇಂದು ಇವರ ಮೊಗದಲ್ಲಿ ಕಿರುನಗೆ ಮೂಡಿದೆ. ಇದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರುವ ಆರೋಗ್ಯ ಸುಧಾರಣೆ ಹಾಗೂ ಪುನರ್ವಸತಿ ಕಾರ್ಯಕ್ರಮಗಳು ಹಾಗೂ ಅವುಗಳ ಯಶಸ್ವಿ ಜಾರಿ. ಎಂಡೋಸಲ್ಫಾನ್ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಇನ್ನಿಲ್ಲದ ಹಾಗೆ ಶ್ರಮಿಸುತ್ತಾ ಇದೆ. ಎಂಡೋಸಲ್ಫಾನ್ ವಿಕ್ಟಿಮ್ಸ್ ರವರ ಮನೆ ಮನೆಗೆ ವಾರಕ್ಕೊಮ್ಮೆ 15 ದಿನಗಳಿಗೊಮ್ಮೆ ಈ ಸಂಚಾರಿ ಘಟಕಗಳು ತೆರಳಿ ಅವರಿಗೆ ಅವರಿರುವ ಸ್ಥಳದಲ್ಲಿಯೇ ಫಿಸಿಯೋಥೆರಪಿ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಎಂಡೋಸಲ್ಫಾನ್ ಎನ್ನುವ ವಿಷಕಾರಿ ರಾಸಾಯನಿಕದಿಂದಾಗಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ದುರಂತವೇ ಸಂಭವಿಸಿತು. ದುರಂತಕ್ಕೆ ತುತ್ತಾದವರ ನೆರವಿಗೆ ಧಾವಿಸಿದ ರಾಜ್ಯ ಸರ್ಕಾರ ಎಂಡೋಸಲ್ಫಾನ್ ಪೀಡಿತರ ಪತ್ತೆ ಹಾಗೂ ಪರಿಹಾರೋಪಾಯಕ್ಕೆ ಸಮಗ್ರ ನೀತಿಯನ್ನೇ ರೂಪಿಸಿತು. ಈ ಕಾರ್ಯಯೋಜನೆಯ ಜವಾಬ್ದಾರಿಯನ್ನು ಆರೋಗ್ಯ ಇಲಾಖೆಗೆ ನೀಡಿತು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಂಡೋಸಲ್ಫಾನ್ ಪೀಡಿತ ಪ್ರದೇಶಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿ ನೊಂದವರ ಪತ್ತೆ ಹಚ್ಚುವ ಕಾರ್ಯವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಕೈಗೊಂಡರು. ಯಾಕೆಂದರೆ ಇದು ಹೆಲ್ತ್ ಆಗಿರೋದ್ರಿಂದ ಅವರಿಗೆ ಸಾಕಷ್ಟು ಜನರಿಗೆ ಬೇರೆ ಬೇರೆ ಅವಯವಗಳಿರ್ಬೋದು, ಬುದ್ಧಿಮಾಂದ್ಯತೆ ಇರ್ಬೋದು, ಕಣ್ಣಿನ ತೊಂದರೆ ಇರ್ಬೋದು, ಫಿಟ್ಸ್ ಇರ್ಬೋದು. ಸೊ ಸಾಕಷ್ಟು ಬೇರೆ 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 ರೀತಿಯಲ್ಲಿ ಹೆಲ್ತ್ ಅಫೆಕ್ಟ್ ಆಗಿತ್ತು. ಸೊ ಅವರಿಗೆ ಮೇನ್ ಇರುವಂಥದ್ದು ಹೆಲ್ತನ್ನು ರಿಹ್ಯಾಬಿಲಿಟೇಷನ್ ಮಾಡೋ ಒಂದು ಜರೂರತ್ ಇರೋದ್ರಿಂದ ಇದನ್ನು ಹೆಲ್ತಿಗೆ ಕೊಟ್ಟರು. ಕ್ಯಾಂಪ್ ಅಪ್ರೋಚಲ್ಲಿ ನಡೀತಾ ಇತ್ತು. ಈಗ ಇಂಡಿವಿಜುವಲ್ ಬೇಸಿಸಲ್ಲಿ ಆಯಾ PHCಗಳಲ್ಲಿ ಐಡೆಂಟಿಫೈ ಮಾಡಿದ ತಕ್ಷಣ ಅವರನ್ನು ತಜ್ಞರಿಂದ ಎಕ್ಸಾಮಿನ್ ಮಾಡಿಸಿ ಇದು ಇದರಿಂದ ಇರಬಹುದಾ ಅಂತೇಳುವಂಥ ಕನ್ಫರ್ಮೇಷನನ್ನು ಮಾಡಿಸಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ತರುವಂಥ ಪ್ರಯತ್ನ ನಡೀತಾ ಇದೆ. ಎಂಡೋಸಲ್ಫಾನ್ ಕೀಟನಾಶಕದ ಪ್ರಭಾವ ಇಂದಿಗೂ ಜನರನ್ನು ಕಾಡುತ್ತಿರುವುದರಿಂದ ಪೀಡಿತರನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಸರ್ಕಾರ ಇಂದಿಗೂ ಮುಂದುವರೆಸಿ ಅವರಿಗೆ ಗುರುತಿನ ಚೀಟಿಗಳನ್ನು ನೀಡಿ ಪರಿಹಾರ ನೀಡುತ್ತಿದೆ. ಪ್ರಸ್ತುತ ಸಮೀಕ್ಷೆಗಳ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 4652, ಇನ್ನು ಉಡುಪಿ ಜಿಲ್ಲೆಯ ಒಟ್ಟು 1778 ಹಾಗೂ ಉತ್ತರ ಕನ್ನಡದಲ್ಲಿ 1690 ಎಂಡೋಸಲ್ಫಾನ್ ಪೀಡಿತರನ್ನು ಗುರುತಿಸಲಾಗಿದೆ. ಪೀಡಿತರಿಗೆ ಮಾಶಾಸನದ ನೆರವು. ಎಂಡೋಸಲ್ಫಾನ್ ಪೀಡಿತರ ಅಂಗವೈಕಲ್ಯತೆಯ ಪ್ರಮಾಣಕ್ಕನುಗುಣವಾಗಿ ಅವರಿಗೆ ಪ್ರತಿ ತಿಂಗಳು ಮಾಶಾಸನ ಸಹಾಯಧನವನ್ನು ನೀಡಲಾಗುತ್ತದೆ. ಅಲ್ಲದೆ ಉಚಿತ ಬಸ್ ಪಾಸ್ನ ನೆರವು ಒದಗಿಸಲಾಗುತ್ತದೆ. 25% ಮತ್ತು 60% ಒಳಗಿರುವ ಎಲ್ಲ ವ್ಯಕ್ತಿಗಳಿಗೆ ಸರ್ಕಾರದ ವತಿಯಿಂದ 2,000 ರೂಪಾಯಿ ಪಿಂಚಣಿಯು, 60%ಗಿಂತ ಮೇಲ್ಪಟ್ಟವರಿಗೆ 4,000 ರೂಪಾಯಿಯ ಪಿಂಚಣಿ ಪ್ರತಿ ಮಾಸ ಅವರಿಗೆ ಪಿಂಚಣಿ ನಿಧಿಯಿಂದ ಅವರಿಗೆ ನೀಡಲಾಗುತ್ತದೆ. ಇಷ್ಟು ಮಾತ್ರವಲ್ಲ, ಪೀಡಿತರ ಅನುಕೂಲಕ್ಕಾಗಿ ಉಚಿತ ವೀಲ್ಚೇರ್, ಕ್ಯಾಲಿಪಸ್ ವಾಟರ್ ಬೆಡ್ ಮುಂತಾದ ಸಲಕರಣೆಗಳನ್ನು ನೀಡಲಾಗುತ್ತದೆ. ಸರ್ಕಾರದಿಂದ ಅಂದರೆ ವೀಲ್ ಚೇರ್ ಒಂದು ಸಿಕ್ಕಿದೆ, ವಾಟರ್ ಬೆಡ್ ಅದನ್ನೊಂದು ಕೇಳಿದ್ದೆ, ಅದು ಕೊಟ್ಟಿದ್ದಾರೆ. ವಾಟರ್ ಬೆಡ್ ಪೆನ್ಷನ್ ಬರ್ತಾ ಇದೆ ಸರ್ಕಾರದಿಂದ, 4,000 ಬರ್ತಾ ಇದೆ ತಿಂಗಳಿಗೆ, ಅದೊಂದು ಕರೆಕ್ಟಾಗಿ ಬರ್ತಾ ಇದೆ. ಈ ವೀಲ್ ಚೇರ್ ಸಿಕ್ಕಿದ್ಮೇಲೆ ಅವನ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾನೆ, ಮನೆಯೊಳಗಡೆ ಎಲ್ಲ ಹೋಗ್ತಾನೆ, ಇಲ್ಲದ್ರೆ ಮಲಗಿದಲ್ಲೇ ಇರ್ತಿದ್ದ ಅವನು. ಕರ್ನಾಟಕ ಸರ್ಕಾರವು ಎಂಡೋಸಲ್ಫಾನ್ ಪೀಡಿತರ ಆರೋಗ್ಯ ರಕ್ಷಣೆಗೆ ಹಲವಾರು ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಆರೋಗ್ಯ ಇಲಾಖೆಯ ಮೇಲುಸ್ತುವಾರಿಯಲ್ಲಿ ಪೀಡಿತರಿಗೆ ಆಯಾ ಜಿಲ್ಲೆಯ ನಿಗದಿತ ಖಾಸಗಿ ಆಸ್ಪತ್ರೆಗಳಲ್ಲೂ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಅಲ್ಲದೆ ಅವರಿಗೆ ಔಷಧಿಗಳನ್ನು ಖರೀದಿಸಿಕೊಡಲಾಗುತ್ತದೆ ಅಥವಾ ಔಷಧಿಯ ಹಣವನ್ನು ಸರ್ಕಾರವೇ ಭರಿಸುತ್ತದೆ. ಫಿಸಿಯೋಥೆರಪಿ ಆರೈಕೆ. ಎಂಡೋಸಲ್ಫಾನ್ ಪೀಡಿತರು ಅಂಗವೈಕಲ್ಯತೆಯ ಸಮಸ್ಯೆಗೆ ಸಾಂತ್ವನ ನೀಡಲು ಫಿಸಿಯೋಥೆರಪಿ ಕೇಂದ್ರಗಳನ್ನು ಸರ್ಕಾರ ತೆರೆದಿದ್ದು, ಅಲ್ಲಿ ಇವರಿಗೆ ಉಚಿತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಕೆಲವು ಎಂಡೋಸಲ್ಫಾನ್ ಪೀಡಿತರು ಅತ್ಯಂತ ದುರ್ಗಮ ಪ್ರದೇಶಗಳಲ್ಲಿ ವಾಸವಿರುವುದರಿಂದ ಅವರಿಗೆ ಈ ಫಿಸಿಯೋಥೆರಪಿ ಕೇಂದ್ರಗಳಿಗೆ ಬರಲು ಸಾಧ್ಯವೇ ಆಗುವುದಿಲ್ಲ.
ಇನ್ನು ಕೆಲವರು ಕೇಂದ್ರಕ್ಕೆ ಬರುವ ಸ್ಥಿತಿಯಲ್ಲೂ ಇರುವುದಿಲ್ಲ. ಅಂತಹವರ ಮನೆಗೆ ಸರ್ಕಾರ ನೇಮಿಸಿರುವ ಮೊಬೈಲ್ ಫಿಸಿಯೋಥೆರಪಿ ತಂಡ ಪ್ರತಿ 15 ದಿನಕ್ಕೊಮ್ಮೆ ಹೋಗಿ ಚಿಕಿತ್ಸೆ ನೀಡುತ್ತದೆ. ಈ ಆರೋಗ್ಯ ಸೌಲಭ್ಯದಿಂದ ತುಂಬಾ ಅನುಕೂಲವಾಗಿದೆ ಎನ್ನುವ ಪೀಡಿತರ ಪೋಷಕರ ಕೃತಜ್ಞತೆಯ ಮಾತುಗಳು. ತುಂಬ ಅನುಕೂಲ ಆಗ್ತದೆ. ಇದು ವೀಲ್ ಚೇರ್, ಆಮೇಲೆ ನೀರಿನ ಬೆಡ್, ಆಮೇಲೆ ಕೈಗೆ ಹಾಕ್ತಾರಲ್ಲ ವೆಯ್ಟ್ ಇದು ಮಾಡ್ತಾರೆ, ಅದೊಂದೆಲ್ಲ ಕೊಟ್ಟಿತ್ತು. ನಾವು ಕೇಳಿದ್ದೇನೆಂದರೆ ಈಗೆಲ್ಲ ಸ್ವಲ್ಪ ಟೈಮ್ ಬಿಟ್ಟಾದರೂ ಸಿಗ್ತದೆ, ಸಿಕ್ಕುವುದಿಲ್ಲ ಅಂತೇಳಿ. ಆಮೇಲೆ ಗೌರ್ಮೆಂಟಿಂದ ಹಣ ಬರ್ತಾ ಉಂಟು, ಅದರಿಂದ ತುಂಬ ಹೆಲ್ಪ್ ಆಗ್ತಾ ಉಂಟು. ಅಂದರೆ ಖರ್ಚಿಗೆ ಅವನನ್ನು ನೋಡ್ಕೊಂಡು ನಾವು ಮನೆಯಲ್ಲೇ ಇರಬೇಕು, ಅವನನ್ನು ಬಿಟ್ಟು ಹೋಗುವಂಥ ಹಾಗೆ ಸಾಧ್ಯನೇ ಇಲ್ಲ. ಇಂತಹ ಒಟ್ಟು 11 ಸಂಚಾರಿ ಆರೋಗ್ಯ ಘಟಕಗಳನ್ನು ಸ್ಥಾಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4, ಉಡುಪಿ ಜಿಲ್ಲೆಯಲ್ಲಿ 1, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಘಟಕಗಳಿವೆ. ಎಂಡೋಸಲ್ಫಾನ್ ಪೀಡಿತರಿಗಾಗಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೊಯ್ಲಾ ಹಾಗೂ ಪಾಣಾಜೆ, ಬೆಳ್ತಂಗಡಿಯ ಕೊಕ್ಕಡ ಮತ್ತು ಕಾಣಿಯೂರು, ಬಂಟ್ವಾಳದ ವಿಟ್ಲ ಹಾಗೂ ಸುಳ್ಯದ ಬೆಳ್ಳಾರಿಯಲ್ಲಿ ಸರ್ಕಾರ ವಿಶೇಷ ಪಾಲನಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಈ ಪಾಲನಾ ಕೇಂದ್ರಗಳಲ್ಲಿ ಎಂಡೋಸಲ್ಫಾನ್ ಪೀಡಿತರ ಸರ್ವತೋಮುಖ ಏಳಿಗೆಗೆ ನಾನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅವರನ್ನು ಬೆಳಿಗ್ಗೆ ವಾಹನಗಳಲ್ಲಿ ಪಿಕಪ್ ಮಾಡುವುದರಿಂದ ಹಿಡಿದು ಮತ್ತೆ ಮನೆಗೆ ವಾಪಸ್ ಬಿಡುವವರೆಗಿನ ಜವಾಬ್ದಾರಿ ಪಾಲನಾ ಕೇಂದ್ರದ್ದೇ ಆಗಿದೆ. ಈ ಪಾಲನಾ ಕೇಂದ್ರಗಳಲ್ಲಿ ಎಂಡೋಸಲ್ಫಾನ್ ಪೀಡಿತರು ಇತರರೊಂದಿಗೆ ಬೆರೆತು ತಮ್ಮ ನೋವನ್ನು ಮರೆಯುತ್ತಿದ್ದಾರೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಈ ಪಾಲನಾ ಕೇಂದ್ರಗಳಲ್ಲಿ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಇತರೆ ಮೂಲ ಶಿಕ್ಷಣದ ಜೊತೆಗೆ ಕೌಶಲ್ಯ ತರಬೇತಿಯನ್ನೂ ನೀಡಲಾಗುತ್ತದೆ. ಈ ಕರಕುಶಲ ವಸ್ತುಗಳನ್ನೊಮ್ಮೆ ನೋಡಿ. ಇವೆಲ್ಲವೂ ಈ ಮಕ್ಕಳ ಕೈಯಲ್ಲೇ ಅರಳಿರುವ ಕಲಾಕೃತಿಗಳು. ಇಂತಹ ಕರಕುಶಲ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸಿ ಇದನ್ನು ಮಾರಿ ಬರುವ ಹಣವನ್ನು ಎಂಡೋಸಲ್ಫಾನ್ ಪೀಡಿತರಿಗೆ ಪಾವತಿಸುವ ಸೌಲಭ್ಯವನ್ನು ಸರ್ಕಾರ ಮಾಡಿದೆ. ಎಂಡೋಸಲ್ಫಾನ್ ಅಫೆಕ್ಟೆಡ್ ಮಕ್ಕಳಿಗೆ ಕರಕುಶಲ ತರಬೇತಿಯನ್ನು ನೀಡಲಾಗುತ್ತಿದೆ. ಅವರು ಆ ಕರಕುಶಲ ವಸ್ತುಗಳನ್ನು, ಈ ಹೂಗುಂಚಲಾಗಿರ್ಬೋದು, ಪ್ಲಾಸ್ಟಿಕ್ಕಿಂದ ಹೆಣೆಯೋ ಬುಟ್ಟಿಯಾಗಿರ್ಬೋದು, ಮಾಡಿದ ನಂತರ ಅವರಿಗೆ ಮಾರುಕಟ್ಟೆಯನ್ನು ಕೂಡ ಕಲ್ಪಿಸಲಾಗಿದೆ. ಅಲ್ಲಿ ಬರುವ ಹಣವನ್ನು ಅವರ ಬ್ಯಾಂಕ್ ಅಕೌಂಟ್ಗಳಿಗೇನೆ ಹಾಕಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲಾಗಿದೆ. ಸರ್ಕಾರದ ಈ ಪಾಲನಾ ಕೇಂದ್ರಗಳಿಂದ ಪೋಷಕರಿಗೂ ನೆಮ್ಮದಿ ಸಿಕ್ಕಿದೆ. ಅವರು ತಮ್ಮ ಮಕ್ಕಳನ್ನು ಈ ಪಾಲನಾ ಕೇಂದ್ರಗಳಲ್ಲಿ ಬಿಟ್ಟು ತಮ್ಮನ್ನು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ. ಈ ಪಾಲನಾ ಕೇಂದ್ರಗಳಲ್ಲಿ ಆರೈಕೆ ಪಡೆಯುತ್ತಿರುವ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡಿವೆ. ಹಾಗಾಗಿ ಈ ಕೇಂದ್ರಗಳ ಅನುಕೂಲಗಳನ್ನು ಮನಗಂಡು ಸರ್ಕಾರ ಎಂಡೋಸಲ್ಫಾನ್ ಪೀಡಿತರಿಗೆ ಸುಸಜ್ಜಿತ ಶಾಶ್ವತ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದೆ. ಹೀಗೆ ರಾಜ್ಯದ ಎಂಡೋಸಲ್ಫಾನ್ ಪೀಡಿತರ ಪೋಷಣೆ ಹಾಗೂ ಅವರ ರಕ್ಷಣೆಗೆ ಕರ್ನಾಟಕ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಂಡೋಸಲ್ಫಾನ್ ಪೀಡಿತರ ಆರೋಗ್ಯದಲ್ಲಿ ಸುಧಾರಣೆ ತರಲು ಹಾಗೂ ಪೋಷಕರ ಮೊಗದಲ್ಲಿ ನಗು ಮೂಡಿಸಲು ಅವಿರತವಾಗಿ ದುಡಿಯುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಂಡೋಸಲ್ಫಾನ್ ಪೀಡಿತರ ಆರೈಕೆಗೆ ಇನ್ನಷ್ಟು ಸೌಲಭ್ಯಗಳನ್ನು ಹಾಗೂ ಪರಿಹಾರವನ್ನು ನೀಡಲು ಕರ್ನಾಟಕ ಸರ್ಕಾರ ಕಟಿಬದ್ಧವಾಗಿದೆ.